ಹಲೋ ಸ್ಟೂಡೆಂಟ್ಸ್. ಸೊ ನಿಮ್ಮ ರಿಕ್ವೆಸ್ಟ್ ಪ್ರಕಾರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸೆಷನ್ ತೊಗೊಂಬಂದಿದ್ದೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ದು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 8 ಮಾರ್ಕ್ಸಿಗೆ ಬರುತ್ತೆ ನಿಮಗೆ. 8 ಮಾರ್ಕ್ಸಿಗೆ ಥಿಯರಿ ಬರುತ್ತೆ, ರೈಟ್? ಪಿ ಯು ಬೋರ್ಡ್ಗೆ 8 ಮಾರ್ಕ್ಸಿಗೆ ಬರುತ್ತೆ. ಸೊ 8 ಮಾರ್ಕ್ಸ್ ಯಾವ ಥರ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ 8 ಮಾರ್ಕ್ಸ್ ಬರೋದು ನಿಮ್ಮದು 1 ಮಾರ್ಕ್ ಒಂದು ಕ್ವಶನ್, 2 ಮಾರ್ಕ್ಸ್ ಒಂದು ಕ್ವಶನ್, 5 ಮಾರ್ಕ್ಸ್ ಒಂದು ಕ್ವಶನ್ ಥಿಯರಿ ಬರುತ್ತೆ. 5 ಮಾರ್ಕ್ಸ್ ಥಿಯರಿ ಬರುತ್ತೆ, ನ್ಯೂಮರಿಕಲ್ ಬರಂಗಿಲ್ಲ. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನ್ಯೂಮರಿಕಲ್ ಬರಂಗಿಲ್ಲ, 5 ಮಾರ್ಕ್ಸ್ ಥಿಯರಿ ಕೇಳಬೇಕು, ರೈಟ್? ಸೊ ಫಸ್ಟ್ ನಾವು ನೋಡೋಣ 1 ಮಾರ್ಕ್ ಕ್ವಶನ್ಸ್ ಏನೇನು ಇಂಪಾರ್ಟೆಂಟ್ ಇದಾವಂತ, ರೈಟ್? ಸೊ ಫಸ್ಟ್ ಕ್ವಶನ್ ಏನು ಇಂಪಾರ್ಟೆಂಟ್ ಇದೆ ಅಂದರೆ, ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಇಂಡಕ್ಷನ್ ಕಾಯಿಲ್ current carrying, okay, give the expression for energy stored in a induction coil carrying current. Expression for energy stored, right? So new ಏನು ಆನ್ಸರ್ ಬರೀಬೇಕಲ್ಲಿ half Li square, half Li square. So next important question ಏನು? Next important, state Faraday's law of electromagnetic induction. Faraday's law ಏನು ಬರೀಬೇಕು, 1 ಮಾರ್ಕಿಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್, ರೈಟ್? ಸಮ್ಟೈಮ್ಸ್ ಅದು 2 ಮಾರ್ಕ್ಸಿಗೆ ಕೂಡ ಕೇಳ್ತಾರೆ, ರೈಟ್? So next important question ಏನು? Mention the significance of Lenz law. Mention the significance of Lenz law. So Lenz law basically work ಆಗೋದು law of conservation of energy. Law of conservation of energy ಮ್ಯಾಗೆ Lenz law work ಆಗೋದು, right? So mention the significance of Lenz law ಇನ್ನೊಂದು important question. So next important ಏನಿದೆ, what is self inductance? What is self inductance? So next very important question, what is motional EMF? ಅದನ್ನ ನೀವು ಡಿಫೈನ್ ಮಾಡಬೇಕು, ರೈಟ್? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ, ಲೆನ್ಸ್ ಲಾ. ದಟ್ ಈಸ್ ಸ್ಟೇಟ್ ಲೆನ್ಸ್ ಲಾ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಲೆನ್ಸ್ ಲಾನ ನೀವು ಸ್ಟೇಟ್ ಬರಿಬೇಕು, ಸ್ಟೇಟ್ ಮಾಡಬೇಕು. ವಾಟ್ ಈಸ್ ಲೆನ್ಸ್ ಲಾ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್? ಓಕೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನು, ಹೌ ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್. ಹೌ ಡಸ್ ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್? ಅಂದ್ರೆ ಹೆಂಗ್ ಡಿಪೆಂಡ್ ಆಗುತ್ತೆ ನಿಮ್ಮ ಸೆಲ್ಫ್ ಇಂಡಕ್ಟೆನ್ಸ್ ಎಲ್ ನಂಬರ್ ಆಫ್ ಟರ್ನ್ಸ್ ಮ್ಯಾಗೆ ಹೆಂಗ್ ಡಿಪೆಂಡ್ ಆಗುತ್ತೆ? ದಟ್ ಈಸ್ ಎನ್ ಸ್ಕ್ವೇರ್, ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ನಂಬರ್ ಆಫ್ ಟರ್ನ್ಸ್. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಸ್ಕ್ವೇರ್ ಆಫ್ ನಂಬರ್ ಆಫ್ ಟರ್ನ್ಸ್. ಸೊ ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ನಂಬರ್ ಆಫ್ ಟರ್ನ್ಸ್. ಅದು ಆನ್ಸರ್ ಬರೀಬೇಕು. ನೆಕ್ಸ್ಟ್ ಇನ್ನ ಏನು ಇಂಪಾರ್ಟೆಂಟ್ ಇದಾವೆ? ಫಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ 1 ಮಾರ್ಕ್ ಕ್ವಶನ್ ಅಂದ್ರೆ, name the law used to find polarity of induced EMF in the coil. Name the law which is used to find polarity of induced EMF in the coil. ಅಂದ್ರೆ ಆನ್ಸರ್ ಏನು? ಲೆನ್ಸ್ ಲಾ. ಪೊಲಾರಿಟಿ ಫೈಂಡ್ ಮಾಡೋದು ನಿಮ್ದು ಯೂಸಿಂಗ್ ಲೆನ್ಸ್ ಲಾ, ರೈಟ್? ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ, how does the self inductance of a ideal coil, how does the self inductance of an ideal coil vary with the current passing through it? ಅಂದ್ರೆ ನಿಮ್ದು ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎನ್ ಐಡಿಯಲ್ ಕಾಯಿಲ್ ವೇರಿ ವಿತ್ ದ ಕರೆಂಟ್ ಹೆಂಗ್ ವೇರಿ ಆಗುತ್ತೆ? ವೇರಿ? ಸೊ ನಿಮ್ಗೆ ಗೊತ್ತಿದೆ ಸೆಲ್ಫ್ ಇಂಡಕ್ಟೆನ್ಸ್ ಏನು ಮಾಡುತ್ತೆ, ಕರೆಂಟ್ನ ಹೆಚ್ಚಿಗೆ ಮಾಡೋಣ, ಚೇಂಜ್ ಇನ್ ಕರೆಂಟ್ನ ಪ್ರಿವೆಂಟ್ ಮಾಡಂಗಿಲ್ಲ. ಚೇಂಜ್ ಇನ್ ಕರೆಂಟ್ ಪ್ರಿವೆಂಟ್ ಮಾಡಲ್ಲ, ಆದರೆ ಡಿಲೇ ಮಾಡುತ್ತೆ. ಸೆಲ್ಫ್ ಇಂಡಕ್ಟೆನ್ಸ್ ಕರೆಂಟ್ನ ಚೇಂಜ್ ಮಾಡೋದು, ಅಂದ್ರೆ ಇನ್ಕ್ರೀಸರೇ ಆಗೋದು ಅವ್ರು ಡಿಕ್ರೀಸರೇ ಆಗೋದು, ಸ್ಟಾಪ್ ಮಾಡಂಗಿಲ್ಲ. ಇಟ್ ಓನ್ಲಿ ಡಿಲೇಸ್ ಇನ್ ಚೇಂಜ್ ಇನ್ ದ ಕರೆಂಟ್, ಫಾರ್ ಚೇಂಜಿಂಗ್ ಇನ್ ದ ಕರೆಂಟ್. ಸೊ ಇದು ಆಯ್ತು ನಿಮ್ದು 1 ಮಾರ್ಕ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. 1 ಮಾರ್ಕ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ನೆಕ್ಸ್ಟ್ 2 ಮಾರ್ಕ್ಸ್ ನೋಡೋಣ. 2 ಮಾರ್ಕ್ಸ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಇದಾವೆ? ಸೊ 2 ಮಾರ್ಕ್ಸ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್, ವಾಟ್ ಆರ್ ಎಡಿ ಕರೆಂಟ್ಸ್? ವಾಟ್ ಆರ್ ಎಡಿ ಕರೆಂಟ್ಸ್? ಗಿವ್ 1 ಯೂಸ್ ಆಫ್ ಇಟ್. ವಾಟ್ ಆರ್ ಎಡಿ ಕರೆಂಟ್ಸ್ ಅಂಡ್ ಗಿವ್ 1 ಯೂಸ್ ಆರ್ ಅಪ್ಲಿಕೇಶನ್ ಆಫ್ ಇಟ್ ಅಂತ ಕೇಳ್ತಾರೆ. ಆ ತರ ಕೂಡ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಎಡಿ ಕರೆಂಟ್ ಅಂಡ್ ಗಿವ್ ಅನ್ ಅಪ್ಲಿಕೇಶನ್ ಆಫ್ ಎಡಿ ಕರೆಂಟ್. ಇಲ್ಲಂದ್ರೆ ನಿಮ್ ಅಪ್ಲಿಕೇಶನ್ಸ್ ಅಂತ ಕೇಳ್ತಾರೆ, ಡೈರೆಕ್ಟ್ ರೈಟ್ 2 ಅಪ್ಲಿಕೇಶನ್ಸ್ ಆಫ್ ಎಡಿ ಕರೆಂಟ್ಸ್ ಕೂಡ ಕೇಳ್ತಾರೆ. ಅದು ಭಾಳ ಇಂಪಾರ್ಟೆಂಟ್ ಕ್ವಶನ್. ನೀವು ಮಿನಿಮಮ್ 2 ನೆನಪಿರ್ಬೇಕು, ಯಾಕಂದ್ರೆ ಈ ಟೈಮ್ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ ಇಲ್ಲ. ಸೊ ಮಿನಿಮಮ್ ನಿಮ್ಗೆ 2 ಅಪ್ಲಿಕೇಶನ್ ನೆನಪಿರಬೇಕು ಎಡಿ ಕರೆಂಟ್ಸ್, ರೈಟ್? ನೆಕ್ಸ್ಟ್ ಇರೋದು ನಿಮ್ಗೆ ನ್ಯೂಮರಿಕಲ್. ಓಕೆ, ನ್ಯೂಮರಿಕಲ್ 2 ಮಾರ್ಕ್ಸ್ ಕೇಳಿದ್ರೆ ವೆರಿ ಸ್ಮಾಲ್ ಕ್ವಶನ್ ಇದೆ. ಕರೆಂಟ್ ಇನ್ ಎ ಕಾಯಿಲ್ ಫಾಲ್ಸ್ ಫ್ರಮ್ 2.5 ಆಂಪಿಯರ್ ಟು 0 ಆಂಪಿಯರ್ ಇನ್ 0.01 ಸೆಕೆಂಡ್, inducing EMF of 200 volt. What is self inductance? What is self inductance? ಸೊ ಇದು ಸಾಲ್ವ್ ಮಾಡೋದು ಬಹಳ ಸಿಂಪಲ್ ಇದೆ, 2 ಸ್ಟೆಪ್ಪಲ್ಲಿ ಬರುತ್ತೆ. ನೀವು ಫಾರ್ಮುಲಾ ಯಾವ್ದು ಯೂಸ್ ಮಾಡ್ಬೇಕಂದ್ರೆ E is equal to L di by dt. E is equal to L di by dt. ಅದು ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಬೇಕು. di is change in current. ಚೇಂಜ್ ಇನ್ ಕರೆಂಟ್ ಅಂದ್ರೆ ನಿಮ್ಮ ಕರೆಂಟ್ ಹೆಂಗೆ ಚೇಂಜ್ ಆಗ್ತದೆ, ಫ್ರಮ್ 2.5 to 0, ರೈಟ್? ಸೊ ಚೇಂಜ್ ಇನ್ ಕರೆಂಟ್ ಎಷ್ಟಾಗ್ತದೆ? 2.5. di is your 2.5, dt is 0.1 second.
ಇ ಏನು ಕೊಟ್ಟಿದ್ದಾರೆ 200 ವೋಲ್ಟ್. ಸೊ ನಿಮ್ಗೆ ಎಲ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಬರುತ್ತೆ. ರೈಟ್. ಸೊ ನೆಕ್ಸ್ಟ್ ಕೂಡ ಸೇಮ್ ಕ್ವಶನ್ ಇದೇ ಥರ ನಿಮ್ಗೆ ನ್ಯೂಮರಿಕಲ್ಸ್ ಕೇಳ್ತಾರೆ 2 ಮಾರ್ಕ್ಸಿಗೆ. ಕರೆಂಟ್ ಇನ್ ಎ ಕಾಯಿಲ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ 5 ಮಿಲಿ ಹೆನ್ರಿ, ಇಲ್ಲಿ ಎಲ್ ಕೊಟ್ಟಿದ್ದಾರೆ. ಸೊ ಸೆಲ್ಫ್ ಇಂಡಕ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 5 ಮಿಲಿ ಹೆನ್ರಿ, ಚೇಂಜಸ್ ಫ್ರಮ್ 2.5 ಟು 2.5 ಆಂಪಿಯರ್ ಟು 2 ಆಂಪಿಯರ್ ಕರೆಂಟ್ ಚೇಂಜ್ ಆಗುತ್ತೆ ಇನ್ ಎ 0.01 ಸೆಕೆಂಡ್. ಇನ್ 0.01 ಸೆಕೆಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಇಂಡ್ಯೂಸ್ಡ್ ಇ ಎಮ್ ಎಫ್. ಸೊ ಸೇಮ್ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಬೇಕು, ಇ ಈಸ್ ಈಕ್ವಲ್ ಟು ಎಲ್ ಡಿ ಐ ಬೈ ಡಿ ಟಿ. ಸೊ ನಿಮ್ಗೆ ಆನ್ಸರ್ ಬರುತ್ತೆ, ಚೇಂಜ್ ಇನ್ ಇ ಎಮ್ ಎಫ್ ಬರುತ್ತೆ. ರೈಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು, ವಾಟ್ ಯು ಮೀನ್ ಬೈ ಸೆಲ್ಫ್ ಇಂಡಕ್ಟೆನ್ಸ್ ಆ್ಯಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್. ವಾಟ್ ಯು ಮೀನ್ ಬೈ ಸೆಲ್ಫ್ ಇಂಡಕ್ಟೆನ್ಸ್ ಆ್ಯಂಡ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಸೊ ನೀವು ಏನು ಡಿಫೈನ್ ಮಾಡಬೇಕು, ಎಲ್ ಮತ್ತು ಎಮ್. ಎಲ್ ಮತ್ತು ಎಮ್ನ ನೀವು ಡಿಫೈನ್ ಮಾಡಬೇಕು, ಸೆಲ್ಫ್ ಇಂಡಕ್ಟೆನ್ಸ್ ಮತ್ತು ಮ್ಯೂಚುವಲ್ ಇಂಡಕ್ಟೆನ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನು, ಫ್ಯಾರಡೇಸ್ ಲಾ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಫ್ಯಾರಡೇಸ್ ಲಾ. 2 ಫ್ಯಾರಡೇಸ್ ಲಾ ಬರೀಬೇಕು. ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 2 ಇದ್ದಾವೆ, ಅದು ಬರೀಬೇಕು. ರೈಟ್. ಸ್ಟೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು, 2 ಮಾರ್ಕ್ಸ್. ಮತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇದು ಕೂಡ ನಿಮ್ಮದು ಡಿಫ್ರೆನ್ಸಿಯೇಷನ್ ಮ್ಯಾಗೆ ಬಿಟ್ಟಿದೆ. ಇದು ಪ್ರಾಬ್ಲಮ್ ಇಟ್ ಇಸ್ ಬೇಸ್ಡ್ ಆನ್ ಯುವರ್ ಡಿಫ್ರೆನ್ಸಿಯೇಷನ್ ಬೇಸಿಕ್ಸ್ ಗೊತ್ತಿರಬೇಕು ಅಷ್ಟೇ, ಅವಾಗ ನಿಮ್ಗೆ ಸಾಲ್ವ್ ಆಗುತ್ತೆ. ಇದು ಏನು ಕ್ವಶನ್ ಇದೆ ಅಂದರೆ, ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ವಿತ್ ದ ಕಾಯಿಲ್ ವೇರೀಸ್ ವಿತ್ 5 ಈಸ್ ಈಕ್ವಲ್ ಟು 3t² ಪ್ಲಸ್ 4t ಪ್ಲಸ್ 9. What is find the magnitude of EMF induced in t is equal to 2 seconds. What is the EMF induced in at t is equal to 2 seconds. So ನಿಮ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡೋಕೆ, E is equal to d5 by dt. E is equal to d5 by dt. ಸೊ 5ನ ನೀವು ಡಿಫ್ರೆನ್ಸಿಯೇಷನ್ ಮಾಡಬೇಕು. 3t² ಪ್ಲಸ್ 4t ಪ್ಲಸ್ 9 ಅದು ನಿಮ್ಗೆ 5 ಇದೆ, ದಟ್ ಈಸ್ ಫ್ಲಕ್ಸ್. ಅದನ್ನು ನೀವು ಡಿಫ್ರೆನ್ಸಿಯೇಷನ್ ಮಾಡಬೇಕು. ಯಾವ ಥರ ನಿಮ್ಗೆ ಗೊತ್ತಿದೆ ಡಿಫ್ರೆನ್ಸಿಯೇಷನ್ ಬೇಸಿಕ್ ಏನಿದೆ, ಫಸ್ಟ್ ಡಿಫ್ರೆನ್ಸಿಯೇಷನ್ ಬರೋ t ಪವರ್ n. Differentiation of t power n with respect to dt is nt n minus 1. nt power n minus 1 ಅದು ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಬೇಕು. ರೈಟ್. ಅದು ನಿಮ್ಮದು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಡಿಪೆಂಡ್ಸ್. ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಡಿಪೆಂಡ್ಸ್. ನಿಮ್ಗೆ ಗೊತ್ತಿದೆ ಸೆಲ್ಫ್ ಇಂಡಕ್ಟೆನ್ಸ್ ಫಾರ್ಮುಲಾ, ಕಾಯಿಲ್ ಏನೇ ಕಾಯಿಲ್ದು mu n square a by l. mu n square a by l, that is your self inductance formula. ಅದನ್ನ ನೀವು ಅದರದ್ದು ಫ್ಯಾಕ್ಟರ್ಸ್ ಬರೀಬೇಕು. ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಟರ್ನ್ಸ್, ರೈಟ್, ಮತ್ತು ಏರಿಯಾ ಮ್ಯಾಗೆ ಮತ್ತು ಲೆಂತ್ ಮ್ಯಾಗೆ, ರೈಟ್. ಸೊ ಅದೆಲ್ಲ ಬರೀಬೇಕು, ರೈಟ್. ಅದು ಮೆನ್ಷನ್ ಇನ್ 2 ಫ್ಯಾಕ್ಟರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದರೆ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಲೆನ್ಸ್ ಲಾ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಲೆನ್ಸ್ ಲಾ ಫಾರ್ ಇಂಡ್ಯೂಸ್ಡ್ ಇ ಎಮ್ ಎಫ್. ಲೆನ್ಸ್ ಲಾನ ನೀವು ಬರೀಬೇಕು ಫಾರ್ ಇಂಡ್ಯೂಸ್ಡ್ ಇ ಎಮ್ ಎಫ್. ವೆರಿ ಈಸಿ ಇದೆ ಕ್ವಶನ್, ಸ್ಟೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ, ಎಕ್ಸ್ಪ್ಲೇನ್ ಬ್ರೀಫ್ಲಿ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಬ್ರೀಫ್ಲಿ ಎಕ್ಸ್ಪ್ಲೇನ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಕಾಯಿಲ್ ಮತ್ತು ಮ್ಯಾಗ್ನೆಟ್ದು ಫ್ಯಾರಡೇಸ್ 3 ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನಿಮ್ಮದು ಫ್ಯಾರಡೇಸ್ ಲಾ ಬರೋದು 3 ಎಕ್ಸ್ಪೆರಿಮೆಂಟ್ ಮ್ಯಾಗಿದ್ದಾವೆ. ಸೊ ಅದರಲ್ಲಿ ನೀವು ಯಾವ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೇನ್ ಮಾಡಬೇಕು, ಕಾಯಿಲ್ ಮತ್ತು ಮ್ಯಾಗ್ನೆಟ್. ಕಾಯಿಲ್ ಮತ್ತು ಮ್ಯಾಗ್ನೆಟ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಏನಿದೆ, ಕಾಯಿಲ್ ಮತ್ತು ಮ್ಯಾಗ್ನೆಟ್. ಕಾಯಿಲ್ ಇರುತ್ತೆ, ಒಂದು ಬಾರ್ ಮ್ಯಾಗ್ನೆಟ್ ಇರುತ್ತೆ, ರೈಟ್. ಬಾರ್ ಮ್ಯಾಗ್ನೆಟ್ನ ನೀವು ಮೋಷನ್ ಮಾಡ್ತೀರಾ, ಅವಾಗ ಫ್ಲಕ್ಸ್ ಚೇಂಜ್ ಇನ್ ಫ್ಲಕ್ಸ್ ಆಗುತ್ತೆ. ಅವಾಗ ನಿಮ್ಮ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ತೋರಿಸ್ತತೆ, ಮತ್ತು ಅಪೋಸಿಟ್ ಡೈರೆಕ್ಷನ್ ತೊಗೊಂಡು ಬಂದಾಗ ಗ್ಯಾಲ್ವನೋಮೀಟರ್ ಅಪೋಸಿಟ್ ಡೈರೆಕ್ಷನ್ ಡಿಫ್ಲೆಕ್ಟ್ ಆಗುತ್ತೆ, ರೈಟ್. ಅದೆಲ್ಲ ಬರೀಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಅದು ನಿಮ್ಮ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, ರೈಟ್. ಸೊ ನೆಕ್ಸ್ಟ್ ಏನಿದೆ, 2 ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್, ಅದು ನೀವು ಬರೀಬೇಕು, ರೈಟ್. 2 ಅಪ್ಲಿಕೇಶನ್ಸ್ ಆಫ್ ಎಡ್ಡಿ ಕರೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ, ಇನ್ನೊಂದು ನ್ಯೂಮರಿಕಲಿ ಕೇಳಿದ್ದಾರೆ 2 ಮಾರ್ಕ್ಸಿಗೆ ಏನಂದರೆ, ಎ ಪೇರ್ ಆಫ್ ಅಡ್ಜಸೆಂಟ್ ಕಾಯಿಲ್ಸ್. ಪೇರ್ ಆಫ್ ಅಡ್ಜಸೆಂಟ್ ಕಾಯಿಲ್ಸ್ ಅಂದರೆ ನಿಮ್ಗೆ ಬರೋದು ಇಲ್ಲಿ ಮ್ಯೂಚುವಲ್ ಇಂಡಕ್ಟೆನ್ಸ್. ಸೆಲ್ಫ್ ಇಂಡಕ್ಟೆನ್ಸ್ ಬರಲ್ಲ, ಮ್ಯೂಚುವಲ್ ಇಂಡಕ್ಟೆನ್ಸ್ ಬರುತ್ತೆ. ಹ್ಯಾಸ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ 1.5 ಹೆನ್ರಿ. ಇಫ್ ಎ ಕರೆಂಟ್ ಆಫ್ ಇನ್ ಎ 1 ಕಾಯಿಲ್ ಚೇಂಜಸ್ ಫ್ರಮ್ 0 ಆಂಪಿಯರ್ ಟು 2 ಆಂಪಿಯರ್ ಇನ್ 0.5 ಸೆಕೆಂಡ್. ಇನ್ 0.5 ಸೆಕೆಂಡ್ 0 ಆಂಪಿಯರ್ಲೆ 2 ಆಂಪಿಯರ್ ಕರೆಂಟ್ ಚೇಂಜ್ ಆಗುತ್ತೆ ವಿತಿನ್ 0.5 ಸೆಕೆಂಡ್. ವಾಟ್ ಈಸ್ ದ ಚೇಂಜ್ ಇನ್ ದ ಫ್ಲಕ್ಸ್? ವಾಟ್ ಈಸ್ ದ ಚೇಂಜ್ ಇನ್ ದ ಫ್ಲಕ್ಸ್? ಅದನ್ನು ನೀವು ಸಾಲ್ವ್ ಮಾಡಬೇಕು. ಸೊ ನಿಮ್ಗೆ ಏನು ಕೊಟ್ಟಿದ್ದಾರೆ, ಮ್ಯೂಚುವಲ್ ಇಂಡಕ್ಟೆನ್ಸ್ ಎಮ್ ಕೊಟ್ಟಿದ್ದಾರೆ 1.5 ಅಂತ, ಮತ್ತು ಡಿ ಐ ಕೊಟ್ಟಿದ್ದಾರೆ 0 to 2. ಓಕೆ, ಡಿ ಐ ಏನು ಕೊಟ್ಟಿದ್ದಾರೆ, ಇಟ್ ವೇರೀಸ್ ಫ್ರಮ್ 0 to 2 ಆಂಪಿಯರ್. 0 ಆಂಪಿಯರ್ 2 ಆಂಪಿಯರ್ ನಿಮ್ಗೆ ಚೇಂಜ್ ಆಗುತ್ತೆ. ಡಿ ನೋಡಿ, ಸ್ಮಾಲ್ ಡಿ ಯಾವಾಗ ಬರುತ್ತೆ, ಎದ್ರ ಹಿಂದ್ಗಡೆ ಬರುತ್ತೆ, ಅದು ಅರ್ಥ ಏನಂದರೆ ಸ್ಮಾಲ್ ಚೇಂಜ್ ಅನ್ನಂಗೆ. ಸ್ಮಾಲ್ ಚೇಂಜ್, ಡಿ ಐ ಬರೀಲಿ, ಡಿ ಟಿ ಬರೀಲಿ, ಡಿ ಇ ಬರೀಲಿ, ರೈಟ್, d5 ಬರೀಲಿ. ಸೊ ವಾಟ್ ಡಸ್ ದಟ್ ಇಂಡಿಕೇಟ್? ಸ್ಮಾಲ್ ಚೇಂಜ್. ಅಂದರೆ ಸ್ಮಾಲ್ ಇಂಟರ್ವಲ್ ಒಳಗೆ ಎಷ್ಟು ಚೇಂಜ್ ಆಗುತ್ತೆ ಅದಕ್ಕೆ ನಾವು ಸ್ಮಾಲ್ ಡಿ ಹಿಂದ್ಗಡೆ ಬರಿತೀವಿ.
ಸೊ ಇಲ್ಲೇನು ನಿಮಗೆ ಫಾರ್ಮುಲಾ ಯೂಸ್ ಮಾಡ್ಬೇಕು, ಯಾವ್ದು ಇದು ಫಾರ್ಮುಲಾ ಇದು ಪ್ರಾಬ್ಲಮ್. ಸೊ ಇ ಈಸ್ ಈಕ್ವಲ್ ಟು ಎಮ್ ಡಿ ಐ ಬೈ ಡಿ ಟಿ. ನೀವು ಇ ಈಸ್ ಈಕ್ವಲ್ ಟು ಎಲ್ ಡಿ ಐ ಬೈ ಡಿ ಟಿ ಯೂಸ್ ಮಾಡಿದರೆ ಅದೇ ಥರ ಇ ಈಸ್ ಈಕ್ವಲ್ ಟು ಎಮ್ ಡಿ ಐ ಬೈ ಡಿ ಟಿ ಅದು ಯೂಸ್ ಮಾಡ್ಕೊಂಡು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಮತ್ತು ಫ್ಲಕ್ಸ್ ಕೇಳಿದ್ದಾರೆ, ಇಲ್ಲಿ ಇ ಎಮ್ ಎಫ್ ಕೇಳಿಲ್ಲ, ಫ್ಲಕ್ಸ್ ಕೇಳಿದ್ದಾರೆ. ಇ ಎಮ್ ಎಫ್ ಕೇಳಿಲ್ಲ, ಫ್ಲಕ್ಸ್ ಕೇಳಿದ್ದಾರೆ. ಸೊ ಮತ್ತು ನೀವು ಇನ್ನೊಂದು ಫಾರ್ಮುಲಾ ಏನು ಮಾಡಬೇಕು, ಈಸ್ ಈಕ್ವಲ್ ಟು ಡಿ ಫೈ ಬೈ ಡಿ ಟಿ ಯೂಸ್ ಮಾಡ್ಕೊಂಡು ಡಿ ಫೈ ಫೈಂಡ್ ಮಾಡಬೇಕು. ಯೂಸ್ ಮಾಡ್ಕೊಂಡು ನೀವು ಡಿ ಫೈ ಫೈಂಡ್ ಮಾಡಬೇಕು. ಸೊ ಡಿ ಫೈ ಬೈ ಡಿ ಟಿ ಈಸ್ ಈಕ್ವಲ್ ಟು ಎಮ್ ಡಿ ಐ ಬೈ ಡಿ ಟಿ ಅದನ್ನು ಯೂಸ್ ಮಾಡ್ಕೊಂಡು ನೀವು ಡಿ ಫೈ ಕಂಡುಹಿಡಬೇಕು. ರೈಟ್, ಅದು ಆಯ್ತು ನಿಮ್ಮದು ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್. ಈಗ ಉಳಿದಿದ್ದೇನೆಂದರೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ಏನೇನಿದ್ದಾವೆ. ರೈಟ್, ಸೊ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂದರೆ ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರೋಮೋಟಿವ್ ಫೋರ್ಸ್, ಅಂದರೆ ನಿಮ್ಮ ಮೋಷನಲ್ ಇ ಎಮ್ ಎಫ್ ಇಂಡ್ಯೂಸ್ ಇನ್ ಎ ರಾಡ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದನ್ನು ನೀವು ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಬೇಕು. ಈಸ್ ಈಕ್ವಲ್ ಟು ಬಿ ಎಲ್ ವಿ. ಏನು ಡಿರೈವ್ ಮಾಡಬೇಕು, ಈಸ್ ಈಕ್ವಲ್ ಟು ಬಿ ಎಲ್ ವಿ. ರೈಟ್, ವಿ ಇಸ್ ದ ವೆಲಾಸಿಟಿ ಆಫ್ ದ ಮೋಷನ್ ಆಫ್ ದ ರಾಡ್. ರೈಟ್, ಬಿ ಇಸ್ ಯುವರ್ ಮ್ಯಾಗ್ನೆಟಿಕ್ ಫೀಲ್ಡ್. ರೈಟ್, ಸೊ ಎಲ್ ಈಸ್ ದ ಲೆಂತ್ ಆಫ್ ದ ರಾಡ್. ನೋಡಿ, ಅದು ಆಯ್ತು ನಿಮ್ಮದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನು, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕರೆಂಟ್ ಕ್ಯಾರಿಂಗ್ ಕಾಯಿಲ್. ಎನರ್ಜಿ ಸ್ಟೋರ್ಡ್ ಇನ್ ದ ಕರೆಂಟ್ ಕ್ಯಾರಿಂಗ್ ಕಾಯಿಲ್. ಹಾಫ್ ಎಲ್ ಐ ಸ್ಕ್ವೇರ್ ನೀವು ಡೆರಿವೇಷನ್ ಒಂದು ಕಲಿಬೇಕು. ಹಾಫ್ ಎಲ್ ಐ ಸ್ಕ್ವೇರ್ ನೀವು ಡೆರಿವೇಷನ್ ಕಲಿಬೇಕು. ಮತ್ತೇನು ಇಂಪಾರ್ಟೆಂಟ್ ಇದ್ದಾವೆ, ಇನ್ನೂ ಇಂಪಾರ್ಟೆಂಟ್ ಕ್ವಶನ್ ಇರೋದು ಎ ಸಿ ಕರೆಂಟ್, ಎ ಸಿ ಜನರೇಟರ್ ಮ್ಯಾಗೆ. ಎ ಸಿ ಜನರೇಟರ್ ಮ್ಯಾಗೆ ನೀವು ಇಂಪಾರ್ಟೆಂಟ್ ಕೇಳ್ತಾರೆ. ಎ ಸಿ ಜನರೇಟರ್ ಏನು ಕ್ವಶನ್ ಅಂದರೆ ವಾಟ್ ಈಸ್ ಎ ಸಿ ಜನರೇಟರ್, ಮತ್ತು ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟ್ಯಾಂಟೇನಿಯಸ್ ಇ ಎಮ್ ಎಫ್ ಇನ್ ಎ ಸಿ ಜನರೇಟರ್. ಇನ್ಸ್ಟ್ಯಾಂಟೇನಿಯಸ್ ಇ ಎಮ್ ಎಫ್ ಇನ್ ಎ ಸಿ ಜನರೇಟರ್. ಸೊ ಅದಕ್ಕೆ ಆನ್ಸರ್ ಏನು ಬರೀಬೇಕು ನೀವು, ಫಸ್ಟ್ ಎ ಸಿ ಜನರೇಟರ್ ಬರೀಬೇಕು. ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ದಟ್ ಈಸ್ ದ ಡೆಫಿನೇಷನ್ ಫಾರ್ ಎ ಸಿ ಜನರೇಟರ್. ರೈಟ್, ಸೊ ಇನ್ಸ್ಟ್ಯಾಂಟೇನಿಯಸ್ ಇ ಎಮ್ ಎಫ್ ಕೂಡ ಡೆರಿವೇಷನ್ ಮಾಡಬೇಕು. ಅದರಲ್ಲಿ ಫಸ್ಟ್ ಕನ್ಸ್ಟ್ರಕ್ಷನ್ ಬರೀಬೇಕು, ವರ್ಕಿಂಗ್ ಬರೆದು ನೀವೇನು ಡಿರೈವ್ ಮಾಡಬೇಕು, ಇ ಈಸ್ ಈಕ್ವಲ್ ಟು ಎನ್ ಬಿ ಎ ಒಮೆಗಾ ಸೈನ್ ಒಮೆಗಾ ಟಿ ಅದು ಡಿರೈವ್ ಮಾಡಬೇಕು. ಇ ಈಸ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೆಗಾ ಟಿ ಬೇಸಿಕಲಿ ಲಾಸ್ಟ್ ಎಕ್ಸ್ಪ್ರೆಷನ್ ಬರೀತೀವಿ. ಅದಕ್ಕಿಂತ ಮುಂಚೆ ಸ್ಟೆಪ್ ಏನಿದೆ, ಇ ಈಸ್ ಈಕ್ವಲ್ ಟು ಎನ್ ಬಿ ಎ ಒಮೆಗಾ ಸೈನ್ ಒಮೆಗಾ ಟಿ ಅದನ್ನು ನೀವು ಡಿರೈವ್ ಮಾಡಬೇಕು. ಅದು ನಿಮ್ಮದು ಒನ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 ಮಾರ್ಕ್ಸ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ, ಫ್ಯಾರಡೇಸ್ ಲಾ ಕೇಳ್ತಾರೆ. ರೈಟ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಟು ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಪ್ಲಸ್ ಇನ್ನೊಂದು ಏನು ಕೇಳ್ತಾರೆ, ಡಿರೈವ್ ದ ಮೋಷನಲ್ ಇ ಎಮ್ ಎಫ್. ಡಿರೈವ್ ದ ಮೋಷನಲ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದ ರಾಡ್ ವಿಚ್ ಇಸ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಯೂನಿಫಾರ್ಮ್ ಫೀಲ್ಡ್, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಿಮ್ಗೆ ಏನು ಡಿರೈವ್ ಮಾಡಬೇಕು, ಎರಡು ಫ್ಯಾರಡೇಸ್ ಲಾ ಬರೀಬೇಕು ಎರಡು, ಮತ್ತು ಮೋಷನಲ್ ಇ ಎಮ್ ಎಫ್. ಮೋಷನಲ್ ಇ ಎಮ್ ಎಫ್ ನೀವು ಡಿರೈವ್ ಮಾಡಬೇಕು. ಇ ಈಸ್ ಈಕ್ವಲ್ ಟು ಬಿ ಎಲ್ ವಿ, ವೆರಿ ಈಸಿ ಇದೆ ಡೆರಿವೇಷನ್, ಅದನ್ನು ನೀವು ಬರೀಬೇಕು. ರೈಟ್, ಸೊ ಅಲ್ಲಿ ಯೂಸ್ ಮಾಡೋದು ನೀವು ಬೇಸಿಕಲಿ ಫ್ಲಕ್ಸ್ ಈಸ್ ಈಕ್ವಲ್ ಟು ಬಿ ಇಂಟು ಎ. ರೈಟ್, ಬಿ ಎ ಯಾಕಂದರೆ ಓಕೆ ಬಿ ಎ ಬರುತ್ತೆ. ನೆಕ್ಸ್ಟ್ ಬರೋದು ನಿಮ್ಗೆ ಎ ಬರೋದು ನಿಮ್ಗೆ ಎಲ್ ಇಂಟು ಎಕ್ಸ್ ಬರುತ್ತೆ. ಅಲ್ಲಿ ಎಕ್ಸ್ ವೇರಿ ಆಗ್ತಾ ಇರುತ್ತೆ, ನಿಮ್ಮದು ಡಿಸ್ಟೆನ್ಸ್ ವೇರಿ ಆಗ್ತಾ. ಏನಕ್ಕೆ, ರಾಡ್ ಮೋಷನಲ್ ಇ ಎಮ್ ಎಫ್ ಅಂದರೆ ರಾಡ್ ನೀವು ಮೋಷನ್ ಮಾಡ್ತಾ ಇರ್ತೀರ, ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇರುತ್ತೆ ಅವಾಗ. ರೈಟ್, ಅದರಿಂದ ನೀವು ಡೆರಿವೇಷನ್ ಮಾಡಿ ಈಸ್ ಈಕ್ವಲ್ ಟು ಬಿ ಎಲ್ ವಿ ಡೆರಿವೇಷನ್ ಎಕ್ಸ್ಪ್ರೆಷನ್ನ ತರಬೇಕು. ಈಸ್ ಈಕ್ವಲ್ ಟು ಬಿ ಎಲ್ ವಿ. ವಿ ಇಸ್ ದ ವೆಲಾಸಿಟಿ ಆಫ್ ದ ರಾಡ್, ದಟ್ ಈಸ್ ವೆಲಾಸಿಟಿ ಡಿ ಎಕ್ಸ್ ಬೈ ಡಿ ಟಿ ಬರುತ್ತೆ ನಿಮಗೆ. ಅಲ್ಲಿ ಡಿ ಎಕ್ಸ್ ಬೈ ಡಿ ಟಿ ನಿಮಗೆ ಎಕ್ಸ್ಪ್ರೆಷನ್ ಏನು ಬರುತ್ತೆ, ವಿ ಅಂತ ಬರುತ್ತೆ. ದಟ್ ಈಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಈಸ್ ಯುವರ್ ವೆಲಾಸಿಟಿ. ಸೊ ಅದು ಭಾಳ ಇಂಪಾರ್ಟೆಂಟ್ ಕ್ವಶನ್.